ಈಗ ನೋಡ್ತಾ ಇರೋದು ಇದು ದುಗ್ನಳ್ಳಿ ಜಾತ್ರೆ ಇದು. ಸೊ ಇಲ್ಲಿ ಎವ್ರಿ ಇಯರ್ ದೀಪಾವಳಿ ಹಬ್ಬದ ದಿನ ಈ ಥರ ಮೆರವಣಿಗೆ ಎಲ್ಲ ನಡೆಯುತ್ತೆ. ಇಲ್ಲಿ ಬಂಡೂರು ಕುರಿಗಳು ಸೇಲ್ಗೆಲ್ಲ ಬಂದಿರಲ್ಲ, ಸೇಲ್ ಮಾಡೋರು ಮಾಡ್ತಾರೆ, ಬಟ್ ಮ್ಯಾಕ್ಸಿಮಮ್ ಎಲ್ಲ ಮೆರವಣಿಗೆಗೆ. ಸೊ ಯಾರು ಕೂಡ ಈ ವಿಡಿಯೋದಲ್ಲಿ ರೇಟ್ ಕೇಳಬೇಡಿ. ಸೊ ಈ ಕುರಿಯವ್ರದ್ದೇ ತುಂಬ ವೀಡಿಯೋಗಳು ಇದ್ದಾವೆ ಆಲ್ರೆಡಿ. ಸೊ ಆ ವಿಡಿಯೋಗಳಲ್ಲಿ ರೇಟು, ಅಡ್ರೆಸ್ಸು, ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ನೋಡಿ, ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ನೋಡ್ಬೋದು ಇವೆಲ್ಲ ದಡದ್ಪುರದ ನಂಜಯ್ಯ ಅವ್ರದ್ದು ಕುರಿಗಳು. ಸೊ ಇದು ಟಗರು ಅವ್ರದ್ದು, ಇದು ಅವ್ರ ಮನೇಲಿ ಹುಟ್ಟಿರುವಂಥ ಬಿತ್ತನೆ ಟಗರು ಇದು. ಹೌದು, ಇದು ಬಿತ್ತನೆ ಟಗರು ಅಂದರೆ ಇದ್ರ ಅಪ್ಪ ಕೂಡ ಇವ್ರ ಹತ್ರನೇ ಇದೆ. ಸೊ ಹಾಗೆ ಈಗ ಅವ್ರ ಕುರಿಗಳು ತೋರಿಸ್ತೀನಿ. ನೋಡೋದು ತುಂಬ ಒಳ್ಳೆ ಬ್ಲಡ್ ಲೈನ್ ಇದು. ಹಾಗೆ ನೋಡ್ಬೋದು ಇವೆಲ್ಲ ಅವ್ರ ಕುರಿಗಳು ಇಷ್ಟೇ ಅಲ್ಲ, ಇನ್ನೂ ತುಂಬ ಇದ್ದಾವೆ. ಮೆರವಣಿಗೆಗೋಸ್ಕರ ಇವರು ಒಂದು 10-15 ತಂದವ್ರು ಅಷ್ಟೇ ಇಲ್ಲಿ. ಸೊ ಆ ಟಗರು ನೋಡಿದ್ರಲ್ಲ, ಅದರ ಅಪ್ಪ ಕೂಡ ಇವ್ರ ಹತ್ರನೇ ಇದೆ. ಸೊ ಯಾರಾದರೂ ಈ ಟಗರು ಇದು ಕೊಟ್ಟಿರೋ ಮರಿಗಳು ಇದ್ದಾವೆ. ಸೊ ಇದು ಕೊಟ್ಟಿರೋ ಮರಿ ತಗೊಂಡ್ರೆ ಅದರ ಅಪ್ಪ, ತಾತ ಎಲ್ಲರನ್ನ ನೋಡಿ ತಗೊಳ್ಬೋದು. ಸೊ ಆ ಥರ ಬ್ಲಡ್ ಲೈನ್ ನೋಡಿ ತಗೊಳ್ಬೇಕು ಯಾವತ್ತೂ. ಸೊ ಅದಕ್ಕೆ ರೈತರ ಹತ್ರ ತಗೊಳ್ಳಿ ಅಂತ ಹೇಳೋದು. ನೋಡ್ಬೋದು ಇವೆಲ್ಲ ಹೆಣ್ಣು ಕುರಿಗಳು, ಅದೊಂದು ಮಾತ್ರ ಗಂಡು ಟಗರು. ಸೊ ಅವ್ರು ಮೆರವಣಿಗೆ ಏನು ಮಾಡಿಲ್ಲ, ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಳ್ತಾರೆ ಅಷ್ಟೇ. ನೋಡೋದು ಈಗಿನ ಇದು ಎಷ್ಟೆಲ್ಲ ಐತಿ ಇದು ಟಗರು? ಈಗ 2 ಅಲ್ಲ, ಕುರಿಗೆಲ್ಲ ಬಿಟ್ಟವ್ರಲ್ವ ಅಲ್ಲೇ ಮರಿ ಹುಟ್ಟವೆ, ಬಿದ್ದಾವ? ಚೆನ್ನಾಗಿ ಬಿದ್ದಾವಲ್ಲ? ಏನು ಸೇಲ್ಗೇನಿಲ್ಲ ಇದು, ಬಿತ್ತನೆಗೆ ಅಂದರೆ ಇದ್ರಪ್ಪ ಅನ್ನೋದೇ ಅಲ್ವಾ? ಮನೆಯಲ್ಲ ಅದ ಅಂದರೆ ಒಂದೇ ಮೆರವಣಿಗೆಗೆ ತಂದಿರೋದು. ನೋಡ್ಬೋದು ಈ ಟಗರು, ಇದನ್ನು ಬೇಕು ಅನ್ನೋರು ಕೂಡ ಇದ್ರ ಅಪ್ಪನ ನೋಡಿ ತಗೊಳ್ಬೋದು. ಇದಕ್ಕೂ ಹುಟ್ಟಿರೋ ಮರಿಗಳು ಇದ್ದಾವೆ. ಸೊ ಹಾಗಾಗಿ ರೈತರ ಹತ್ರ ತಗೊಳ್ಳೋದೇ ಒಳ್ಳೆಯದು. ಯಾಕೆಂದರೆ ಈಗ ನೋಡ್ಬೋದು ಇದ್ರ ಮರಿ ತಗೊಳ್ಬೇಕಿದ್ರೆ ಅಪ್ಪ, ಅಮ್ಮ, ಅಪ್ಪ ಎಲ್ಲರೂ, ತಾತನೆಲ್ಲ ನೋಡ್ಬೋದು. ಸೊ ಅದು ಅವಾಗ ಗ್ಯಾರಂಟಿ ಇರುತ್ತೆ. ಸೊ ಈಗ ತಗೋದ್ರೆ ಇದೇ ಥರ ಮರಿ ಬೆಳಿತೇವೆ ಅನ್ನೋ ಒಂದು ಗ್ಯಾರಂಟಿ. ಸೊ ಅದಕ್ಕೆ ರೈತರ ಹತ್ರ ತಗೊಳ್ಬೇಕು ಅಂತ ಹೇಳೋದು. ನೋಡೋದು ಇದು ಎವ್ರಿ ಇಯರ್ ದೀಪಾವಳಿ ಹಬ್ಬದ ದಿನ ನಡೆಯುತ್ತೆ ಇದು ಮೆರವಣಿಗೆ. ಎಲ್ಲ ಕುರಿಯವ್ರದ್ದಿದೆ, ಅವ್ರದ್ದು ಮೆರವಣಿಗೆ ವೀಡಿಯೋಗಳು ಸಪ್ರೇಟ್ ಇದ್ದಾವೆ. ಹಾಗೆ ಇಲ್ಲಿ ತಂದು ಇಲ್ಲಿ ನಿಲ್ಲಿಸಿರ್ತಾರೆ, ಇಲ್ಲಿ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ಎಲ್ಲ ವೀಡಿಯೋನ ನೋಡಿ. ನೋಡೋದು ಇದು ಹುಲ್ಲು ತಿಂತಾ ಇರೋದು, ನೋಡೋದು ಎಷ್ಟು ಲೆಂತ್ ಇದೆ ಅಂತ. ಸೊ ಈ ಥರ ಮರಿ ಹುಡುಕಿ ತಗೊಳ್ಬೇಕು ಬಿತ್ತನೆಗೆ. ನೋಡೋದು ಎಷ್ಟು ಆ್ಯಕ್ಟಿವ್ ಇದ್ದಾವೆ ಅಂತ. ವಿಷುವಲ್ ಹೊಡೆದ್ರೆ ಸಾಕು ಓನರ್ ಬಂದರು ಅಂತ ನೋಡ್ತೇವೆ. ನೋಡೋದು ಇವೆಲ್ಲ ಹೆಣ್ಣು ಕುರಿಗಳಿವು. ಸೊ ಇಷ್ಟೇ ಅಲ್ಲ, ಒಂದು 20-30-35 ಇದ್ದಾವೆ ಇವ್ರದ್ದು. ಸೊ ಇಲ್ಲಿ ತಂದಿರೋದು ಒಂದು 10-15 ಇದ್ದಾವೆ ಅಷ್ಟೇ. ನೋಡಿಲ್ಲಿ ಮರಿ ಕೂಡ ಇದ್ದಾವೆ. ಸೊ ಮರಿ ಕೂಡ ಸಿಗ್ತವೆ ಇವ್ರ ಹತ್ರ. ನೋಡೋದು ಇವೆಲ್ಲ ದರ್ದಪುರ ನಂಜಯ್ಯವ್ರದೇವು. ಹಾಗೆ ನೆಕ್ಸ್ಟ್ ಈಗ ಬೇರೆಯವ್ರದ್ದು ಕೂಡ ಇದ್ದಾವೆ, ಅವ್ರದ್ದು ಕೂಡ ತೋರಿಸ್ತೀನಿ. ಹಾಗೆ ನೋಡ್ಬೋದು ಇದು ಇನ್ನೊಬ್ಬರದು ಕುರಿಗಳು. ಒಂದು 12 ಇದ್ದಾವೆ ಇವು. ಇದು ಬಿತ್ತನೆ ಟಗರು ಈ ಕಡೆ ಇರೋದು. ಇನ್ನು ಮಿಕ್ತವೆಲ್ಲ ಹೆಣ್ಣು ಗಂಡು ಎಲ್ಲ ಇದ್ದಾವೆ. ಯಾವೂರಣ್ಣ ಇವು? ಮೈಸೂರವು. ನೋಡೋದು ಇವು ಮೈಸೂರು, ಇವು ಕೂಡ ಚೆನ್ನಾಗಿದ್ದಾವೆ ಕುರಿಗಳು. ನೋಡೋದು ಇದು ಶ್ರೀ ಎಸ್ ವಿ ಸಾಯಿರಾಮ್ ಫಾರಂ ಇದು.
ಇವು ಕೂಡ ಪರವಾಗಿಲ್ಲ ಕುರಿಗಳು. ಹೌದು, ಇದೊಂದು ಕುರಿ ಒಳ್ಳೆ ಕುರಿ ಇದೆ ನೋಡಿ. ಈ ಕುರಿಗಳಿಗೆಲ್ಲ ಏನು ಸಪ್ರೇಟ್ ಇಲ್ಲ. ಇದು ಉದ್ದಿನ ತಳ್ಳು ಮೀನ್ಸ್ ಉದ್ದಿನ ಕಾಳ್ದು ಸಿಪ್ಪೆ ಇರುತ್ತಲ್ಲ ಅದು. ಸೊ ನಾರ್ಮಲ್ ಫುಡ್ಡೇ ಇವಕ್ಕೂ ಕೊಡೋದು, ಇವಕ್ಕೇನು ಸ್ಪೆಷಲ್ ಏನಿಲ್ಲ. ನೋಡೋದು ಇವೆಲ್ಲ ಇಲ್ಲಿ ಸೇಲಿಗೆ ಬಂದಿಲ್ಲ, ಜಸ್ಟ್ ಪ್ರದರ್ಶನಕ್ಕೆ ಅಂದರೆ ಶೋಗೆ ಬಂದಿರೋದು ಅಷ್ಟೇ. ಸೊ ಎವ್ರಿ ಇಯರ್ ನಡೆಯುತ್ತೆ, ಇದು ಕಂಪಲ್ಸರಿ ನಡೆಯುತ್ತೆ, ಮಿಸ್ಸೇ ಆಗಲ್ಲ. ಇದು ಕೂಡ ಒಂದು ಫಾರಮ್ಮು, ಶ್ರೀ SV ಸಾಯಿರಾಮ್ ಫಾರಮ್. ಸೊ ಇನ್ನೂ ವೀಡಿಯೋಗಳಿದ್ದಾವೆ. ಈ ವಿಡಿಯೋದಲ್ಲಿ ಒಂದು 3 ಬ್ಯಾಚ್ ಕುರಿಗಳು ತೋರಿಸ್ತಿದ್ದೀನಿ. ಸೊ ದಡ್ಪುರ ನಂಜೆ ಅವರದೊಬ್ರದ್ದು, ಮೈಸೂರವರೊಬ್ರದ್ದು ಮತ್ತು ಇದೊಂದು 3 ಬ್ಯಾಚು. ಸೊ ಇನ್ನೂ ತುಂಬ ವೀಡಿಯೋ ಇದ್ದಾವೆ, ಮೆರವಣಿಗೆ ವೀಡಿಯೋ ಇದ್ದಾವೆ. ಹಾಗೆ ಬೇರೆ ಕುರಿಗಳು ಇನ್ನೂ ಒಂದು 5-6 ಬ್ಯಾಚ್ ಕುರಿಗಳು ಬರ್ತಿದ್ದಾವೆ. ಆ ಕುರಿಗಳ್ದು ತೋರಿಸ್ತೀನಿ ವೀಡಿಯೋನ. ಸೊ ಎಲ್ಲ ವೀಡಿಯೋಗಳು ಇರ್ತವೆ, ಕಂಪ್ಲೀಟ್ ಎಲ್ಲ ನೋಡಿ. ಯಾರೆಲ್ಲ ಜಾತ್ರೆಗೆ ಬರೋಕ್ಕಾಗಿಲ್ಲ ಅವರೆಲ್ಲ ಈ ವಿಡಿಯೋ ಮುಖಾಂತರ ನೋಡ್ಕೋಬೋದು. ಸೊ ನೆಕ್ಸ್ಟ್ ವರ್ಷ ದೀಪಾವಳಿ ಹಬ್ಬದ ದಿನ ಮಿಸ್ ಮಾಡದೆ ಬನ್ನಿ, ತುಂಬ ಚೆನ್ನಾಗಿರುತ್ತೆ ಮೆರವಣಿಗೆ ಎಲ್ಲ. ನೋಡೋದೆಲ್ಲ ಬಂಡೂರು ಕುರಿಗಳೆಲ್ಲ ಬರ್ತವೆ ಇಲ್ಲಿ. ನೋಡಿ ಇದೊಂದು ಬ್ಯಾಚು ಅಲ್ಲಿರೋದು ನಂಜಯ್ಯ ಅವ್ರದ್ದು. ಸೊ ಅವ್ರದ್ದು ಏನಂತ ತೋರಿಸ್ತೀನಿ ಅಂದರೆ, ಅವ್ರದ್ದು ಬ್ರೀಡ್ ತುಂಬ ಚೆನ್ನಾಗಿ 100 ವರ್ಷ ಹಳೆ ಬ್ಲಡ್ ಲೈನ್ ಮೇಂಟೈನ್ ಮಾಡಿದ್ದಾರೆ ದಡ್ಪುರ ನಂಜಯ್ಯ ಅವರು. ನೋಡ್ಬೋದು ಅವರು ಟಗರ್ನೇ ಆಗ್ಬೋದು. ಈಗ ಈ ಟಗರು ತಗೊಳ್ತೀನಿ ಅನ್ನೋರು ಇದ್ರ ಅಪ್ಪ ಅಮ್ಮ ಎಲ್ಲರೂ ನೋಡ್ಬೋದು. ಇದ್ರ ಮರಿ ತಗೋತೀನಿ ಅನ್ನೋರು ಇದು ಮತ್ತು ಇದ್ರ ಅಪ್ಪ ಎಲ್ಲ ಅಪ್ಪ ತಾತ ಎಲ್ಲರೂ ನೋಡಿ ತಗೊಳ್ಬೋದು.